ತಿಂಗಳಿಂದ ಈ ಪ್ರಕೃತಿ ಫೋನೇ ತೆಗಿತಾ ಇಲ್ಲ. ಈಗ ಏನ್ ಮಾಡ್ತೀರಾ ಬಾಸ್? ಈ ಸಾಲದ ಬಾಧೆಯಲ್ಲಿ ಪರದಾಡೋ ಪ್ರಕೃತಿ ಇನ್ನೂ ಪರದಾಡ್ಲಿ ಅಂತಾನೆ ಅಲ್ವೇನೋ ಸಾಲ ಕೊಟ್ಟಿದ್ದವಳಿಗೆ. ಕೊಟ್ಟಿರೋ ಸಾಲ ವಾಪಸ್ ಕೊಡದೇ ಇದ್ದಾಗ ನಮ್ಮ ಮೈಕ್ರೋ ಫೈನಾನ್ಸ್ಗಳ ಕೊನೆ ಅಸ್ತ್ರ ಏನ್ ಹೇಳೋ? ಏನ್ ಬಾಸ್? ಅವ್ರ ಮನೇನ ಜಪ್ತಿ ಮಾಡೋದು. ಏನ್ ಮಕ ನೋಡ್ತಾ ಇದ್ಯಾ? ನಡಿ ಅವ್ರ ಮನೆ ಜಪ್ತಿ ಮಾಡೋಣ. ಪ್ರಕೃತಿ ಪ್ರಕೃತಿ ಪ್ರಕೃತಿ, ಮನೇನ ಇಷ್ಟೊಂದು ಖಾಲಿ ಇದೆ. ಪ್ರಕೃತಿ ಪ್ರಕೃತಿ ಬಾಸ್, ನೀವೇನ್ ಬಾಸ್ ಇಲ್ಲಿ? ಇದು ನಮ್ಮನೆ ಕಣ, ನಾನಿಲ್ದೆ ಮತ್ತಾರಿರ್ಬೇಕು? ಬಾಸ್, ಇದು ನಿಮ್ಮನೇನಾ? ಹೌದು. ಆದ್ರೆ ಈ ಮನೆನ ಒಂದು ಹುಡುಗಿಗೆ ರೆಂಟ್ ಕೊಟ್ಟಿದ್ದೆ. ಆದ್ರೆ ಆ ಹುಡುಗಿ 15 ಡೇಸ್ ಬ್ಯಾಕ್ ಮನೆ ಖಾಲಿ ಮಾಡಿದ್ಲು. ನೆಕ್ಸ್ಟ್ ಬೇರೆಯವ್ರಿಗೆ ಮನೆ ಬಾಡಿಗೆ ಕೊಡ್ಬೇಕಲ್ವಾ, ಅದಕ್ಕೆ ಮನೆ ಏನಾದ್ರು ಡ್ಯಾಮೇಜ್ ಮಾಡಿದಲ್ಲ ಹುಡುಗಿ ಅಂತ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಬಸ್, ಇದು ನಿಮ್ಮನೆ ಅಂತ ಗೊತ್ತಿರ್ಲಿಲ್ಲ ಬಸ್. ಅದು 6 ತಿಂಗಳ ಹಿಂದೆ ಪ್ರಕೃತಿ ಅಂತ 10 ಲಕ್ಷ ಸಾಲ ಇಸ್ಕೊಂಡಿದ್ಲು ಅನ್ನಲ್ಲ? ಹೌದು. ಅವಳು ಶ್ಯೂರಿಟಿಗೆ ಅಂತ ಕೊಟ್ಟಿದ್ದು ಡಾಕ್ಯುಮೆಂಟ್ಸ್ ಇದೆ ಮನೆದು ಬಸ್. ಲೇ ಫೂಲ್, ಇದು ನಮ್ಮನೆ ಡಾಕ್ಯುಮೆಂಟ್ಸ್ ಕಣ. ಮತ್ತೆ ಪ್ರಕೃತಿ ಅಂತ ಇದೆ ಹೆಸರು? ಲೇ, ಪ್ರಕೃತಿ ಅಂದ್ರೆ ನನ್ನ ಹೆಂಡತಿ ಹೆಸರು ಕಣ. ನಿಮ್ಮಂತವ್ರನ್ನೆಲ್ಲ ನಾನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ಕರೆಕ್ಟಾಗಿ ವೆರಿಫಿಕೇಶನ್ ಮಾಡಿ ಲೋನ್ ಕೊಡಕ್ಕಾಗಲ್ವಾ? ನೋಡೋ, ಈ ಲೋನ್ ರಿಕವರಿ ಆಗೋ ತನಕ ನನಗೆ ಮಕಾನು ತೋರಿಸ್ಬೇಡ, ಕೆಲ್ಸಕ್ಕೂ ಬರಬೇಡ ನೀನು. ಪ್ರಕೃತಿ ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅನ್ನೋ ಮಾತಿನ ಅರ್ಥ ಈಗ ಗೊತ್ತಾಯ್ತಾ ನಿಮ್ಗೆ? ಸಿಪ್ಪೆ ಸ್ವಾಮಿ. ಪ್ರಕೃತಿ, ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ನನಗೆ ಮೋಸ ಮಾಡ್ತೀಯಾ? ನೋಡ್ತಾ ಇರೋ, ನಾನ್ ಸುಮ್ಮನೆ ಇರೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ಕೇಸ್ ಹಾಕ್ತೀನಿ, RBIಗೆ ಹೋಗ್ತೀನಿ. ಹುಚ್ಚು ನನ್ನ ಮಗನೆ, ನೀನೇ ಹೇಳ್ತಾ ಇದೀಯ ಫೇಕ್ ಡಾಕ್ಯುಮೆಂಟು ಅಂತ. ನಾನು ಕೊಟ್ಟಿರೋದು ಫೇಕ್ ಡಾಕ್ಯುಮೆಂಟು, ಹಾಕಿರೋದು ಫೇಕ್ ಸಿಗ್ನೇಚರು. ನಾನ್ ನಿನ್ನ ಹತ್ರ ಲೋನ್ ತಗೊಂಡಿದ್ದೀನಿ ಅನ್ನೋದಕ್ಕೆ ನಿನ್ನ ಹತ್ರ ಪ್ರೂಫ್ ಏನಿದೆ? ಪ್ರೂಫು ಸಾಕ್ಷಿ ಯಾವ್ದು ಇಲ್ಲ ಬಾಸ್. ನೀವು ಜನಗಳಿಗೆ ಇಂಡೈರೆಕ್ಟ್ ಆಗಿ ಮೋಸ ಮಾಡ್ತಿದ್ರಿ, ಆದ್ರೆ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಮೋಸ ಮಾಡಿದೀನಿ. ಇದು ಈ ಪರದಾಡೋ ಪ್ರಕೃತಿ ಸ್ಟೈಲು. ಯಾರು ಬಾಸ್ ಈ ಬಾಯಿ ಬಡ್ಕಿ? ಇವಳಿಗೆ ಸಾಲ ಕೊಟ್ಟು ಇವಳು ಪರದಾಡಂಗ್ ಮಾಡೋಣ ಅನ್ಕೊಂಡೆ, ಆದ್ರೆ ಇವಳು ನಾವೇ ಪರದಾಡಂಗ್ ಮಾಡ್ಬಿಟ್ಲಲ್ಲೋ. ನಿಜವಾಗ್ಲೂ ಇವಳು ಬಾಯಿ ಬಡ್ಕಿನೇ. ಅಜ್ಜಿ, ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ನೀವಿನ್ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಇನ್ಮೇಲಿಂದ ಈ ಮನೆ ನಿಮ್ದೇ. ನೀವ್ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಇಲ್ಲೇ ಇರಿ, ಆಯ್ತಾ? ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣವ. ಈ ಮನೆಯಲ್ಲಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ಸುಮ್ಮನೆ ಇರಿ ಅಜ್ಜಿ. ಆಮೇಲೆ ನಿಮ್ಮ ಮಗನ ಆಪರೇಷನ್ಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ್ರಲ್ಲ, ಇಷ್ಟಿದೆ, ಇದನ್ನ ಇಟ್ಕೊಂಡಿರಿ, ಆಯ್ತಾ? ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಕಣವ, ಚೆನ್ನಾಗಿರು. ಬರ್ತೀನಿ ಅಜ್ಜಿ. ಹ್ಞೂನವ, ದೇವ್ರು ನಿನಗೆ ಒಳ್ಳೇದು ಮಾಡ್ಲವ.